ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದ್ದು ರಾಜ್ಯದ ಅಲಿಪುರ ಗ್ರಾಮದಲ್ಲಿ ಶೋಕಾಚರಣೆ ಮಾಡಲಾಗ್ತಾ ಇದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಿಂದ ನಾಯಕನ ಹತ್ಯೆಯಾಗಿರೋದಕ್ಕೆ ಶಿಯಾ ಮುಸ್ಲಿಮರು ಕಂಬನಿಯನ್ನ ಮಿಡಿದಿದ್ದಾರೆ. ಅಷ್ಟಕ್ಕೂ ಖಮೇನಿಗೂ ಅಲಿಪುರಕ್ಕೂ ಇರುವಂತಹ ಸಂಬಂಧವೇನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಇರಾನ್ ಅಕ್ಷರಶಃ ಬೆಂಕಿಯ ಉಂಡೆಯಾಗಿದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯಾಗಿದೆ. ಈ ಸುದ್ದಿ ಕೇಳಿ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಗ್ರಾಮದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಸಂಪೂರ್ಣ ಬಂದ್ ಮಾಡಲಾಗಿದೆ. 3 ದಿನಗಳ ಕಾಲ ಬ್ಲ್ಯಾಕ್ ಡೇ ಆಚರಣೆ ಮಾಡಲು ತೀರ್ಮಾನಿಸಲಾಗಿದೆ. ಖಮೇನಿ ಫೋಟೋವನ್ನ ಹಿಡಿದು ಅಲಿಪುರ ಜನ ಮೆರವಣಿಗೆಯನ್ನ ಮಾಡಿದ್ದಾರೆ. ಅಷ್ಟಕ್ಕೂ ಅಲಿಪುರಕ್ಕೂ ಇರಾನ್ ನಾಯಕ ಖಮೇನಿಗೂ ಅವಿನಾಭಾವ ಸಂಬಂಧವಿದೆ. ಬೇಬಿ ಆಫ್ ಇರಾನ್ ಅಂತಲೇ ಕರೆಸಿಕೊಳ್ಳುವಂತಹ ಅಲಿಪುರ ಗ್ರಾಮಕ್ಕೆ 1986ರಲ್ಲಿ ಖಮೇನಿ ಭೇಟಿಯನ್ನ ನೀಡಿದ್ರು. ಖಮೇನಿ ಹೆಸರಲ್ಲಿ ಇಲ್ಲೊಂದು ಆಸ್ಪತ್ರೆ ಕೂಡ ಇದೆ. ಖಮೇನಿ ಅಂದ್ರೆ ಇಲ್ಲಿನ ಜನರಿಗೆ ಪೂಜ್ಯ ಮತ್ತು ಗೌರವ ಭಾವ. ಹಾಗಾಗಿ ಖಮೇನಿ ಸಾವಿನ ಸುದ್ದಿ ಅಲಿಪುರವನ್ನ ಸ್ತಬ್ಧಗೊಳಿಸಿದೆ. ಇನ್ನು ಅಲಿಪುರದ ಕೆಲವರು ಇರಾನ್ನಲ್ಲಿ ನೆಲೆಸಿದ್ದಾರೆ. ಅಲಿಪುರದ ಸುಮಾರು 20,000 ಜನರು ಖಮೇನಿ ಅವರನ್ನ ಧರ್ಮ ಗುರು ಅಂತ ಹೇಳಿ ಗೌರವಿಸುತ್ತಾರೆ. ಇರಾನ್ನಲ್ಲಿ ಯುದ್ಧ ಸಂಭವಿಸಿದಾಗಲೆಲ್ಲ ಇಲ್ಲಿನ ಜನರ ಹೃದಯ ಕಲಕುತ್ತೆ. ತಮ್ಮವರಿಗೆ ಏನಾಯ್ತು ಅನ್ನುವಂತಹ ಆತಂಕ ಮನೆ ಮಾಡುತ್ತೆ. ಸದ್ಯ ಅಲಿಪುರ ಗ್ರಾಮ ಮೌನಕ್ಕೆ ಜಾರಿದೆ. ಮುಂದಿನ 3 ದಿನಗಳ ಕಾಲ ಅಲಿಪುರದಲ್ಲಿ ಬ್ಲ್ಯಾಕ್ ಡೇ ಆಚರಿಸಲಿದ್ದು ಜನರು ಶಾಂತಿಯುತವಾಗಿ ಶೋಕಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.